ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ನಮ್ಮ ಕಸಿನ್ಸ್ ಎಲ್ಲರೂ ಒನ್ ಡೇ ಟ್ರೆಕ್ಕಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಅಂತಲೇ ಮಾರ್ನಿಂಗ್ ಬೇಗ ಎದ್ಬಿಟ್ಟು ಎಲ್ಲ ಬೈಕಲ್ಲಿ ಹೊರಡೋದು. ವೆದರ್ ಅಂತೂ ಮಸ್ತಾಗಿತ್ತು. ರೋಡ್ ಫುಲ್ಲು ಫ್ರೀ ಇತ್ತು. ಬೆಟ್ಟ ಗುಡ್ಡಗಳನ್ನ ನೋಡಿಕೊಂಡು ಆ ನೀರನ್ನೆಲ್ಲ ನೋಡಿಕೊಂಡು ತುಂಬಾ ಖುಷಿ ಪಡ್ಕೊಂಡು ಹೋಗ್ತಾ ಇದ್ದೆ ನಾವಂತೂ. ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ. ಎಸ್, ನಾವೀಗ ಹೊರಟಿರೋದು ಮಧುಗಿರಿ ಏಕಶಿಲಾ ಬೆಟ್ಟಕ್ಕೆ. ಬೆಟ್ಟದ ಮೇಲೆ ಏನು ಸಿಗಲ್ಲ ಅಂತ ಅಂದ್ಬಿಟ್ಟು ಸ್ನ್ಯಾಕ್ಸ್ ಎಲ್ಲ ಇಲ್ಲೇ ರೆಡಿ ಮಾಡ್ಕೊಂಡು ಸ್ನ್ಯಾಕ್ಸ್ನ ಬ್ಯಾಗಲ್ಲಿ ಹಾಕೊಂಡು ಹೊರಟೋ. ನೋಡಿ, ಇದೇ ಎಂಟ್ರಿ ಗೇಟು. ಈ ಬೆಟ್ಟದ ಬಗ್ಗೆ ಚಿಕ್ಕದಾಗಿ ಸ್ಮಾಲ್ ಆಗಿ ಒಬ್ರು ಇನ್ಫಾರ್ಮೇಶನ್ ಹಾಕಿದ್ದಾರೆ, ನೀವೇ ಓದ್ಬಿಡಿ. ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಹೇಳ್ತೀನಿ, ಲಾಸ್ಟ್ ವಿಡಿಯೋ ತನಕ ನೋಡಿ. ಎಂಟ್ರಿ ಒಳಗಡೆ ಕೊಟ್ಟೋ ನಾವು. ಈ ಬೆಟ್ಟಕ್ಕೆ ಹೋದಂಗೆ ಬಂದಂಗೆ ಅಂತ ಅಲ್ಲ, ಇಲ್ಲಿ ಹೋಗ್ತಿದ್ದಂಗೆ ಆಧಾರ್ ಕಾರ್ಡ್ ಕೊಟ್ಟು ಎಷ್ಟು ಜನ ಹೋಗ್ತಾ ಇದ್ದೀವಿ, ಎಷ್ಟು ಜನ ಬರ್ತಾ ಇದ್ದೀವಿ ಅಂತ ಎಲ್ಲ ಹೇಳ್ಬೇಕು. ನೋಡಿ, ಇಲ್ಲಿ ತುಂಬಾ ಮಂಟಪಗಳೆಲ್ಲ ಇದೆ, ಆದರೆ ಇಲ್ಲಿ ತುಂಬಾ ಹಾಳಾಗಿದೆ. ಅದೇ ಸ್ವಲ್ಪ ಬೇಜಾರು. ಬಾಗ್ಲ ಹತ್ರ ಬಂದು ನಮ್ಮದು ಒಂದಿರಲಿ ಅಂತ ಫೋಟೋ ತಗೊಂಡ ನಾವು, ಗ್ರೂಪ್ ಫೋಟೋನ. ಇಲ್ಲಿ ಟೋಟಲ್ 18 ಬಾಗಿಲಿದೆ ಅಂತೆ. ನಾವು ಈ 3ನೇ ಬಾಗ್ಲ ಹತ್ರನೇ ವ್ಯೂ ನೋಡ್ದು. ಇಲ್ಲಿಂದ ಎಲ್ಲಿ ಕಣ್ಣು ಹಾಯಿಸಿದ್ರು ಬರೀ ಬೆಟ್ಟಗಳೇ ಕಾಣಿಸ್ತಾ ಇದೆ ಇಲ್ಲಿ. ಅಂದರೆ ಇಲ್ಲಿ ಜಾಸ್ತಿ ಜನ ಇರಲ್ಲ, ನಾವೆಲ್ಲ ಹೊರಟು. ಸ್ವಲ್ಪ ಹೊತ್ತು ಹತ್ತುತ್ತಿದ್ದಂಗೆ ತುಂಬಾ ಸುಸ್ತಾಗ್ತಾ ಇತ್ತು ನಮ್ಮ ಕಸಿನ್ಸ್ಗೆ. ಇದು ಪ್ರಪಂಚದ 2ನೇ ಏಕಶಿಲಾ ಬೆಟ್ಟ ಆಗಿದ್ದು, ಇದ್ರ ಮಧ್ಯದಲ್ಲಿ ಕೋಟೆಗಳ ಥರ ಎಲ್ಲ ಕಟ್ಟಿದ್ದಾರೆ. ದ್ವಾರ ಬಾಗಿಲುಗಳು ತುಂಬಾ ಇದ್ದಾವೆ. ಹಾಗೆ ಇಲ್ಲಿ ಎಂಟ್ರಿ ಕೊಡ್ತಾನೆ ಒಂದು ಪುಟ್ಟ ಆಂಜನೇಯನ ದೇವಸ್ಥಾನ ಇದೆ. ಈ ಥರ ಕಿಂಡಿ ಬಾಗಿಲನ್ನ ಹೆಂಗೆ ಮಾಡಿದ್ದಾರೆ ಅಂತ ನಂಗೆ ಸರಿಯಾದ ಇನ್ಫಾರ್ಮೇಷನ್ ಇಲ್ಲ. ಬಾಸ್ ಆಂಜನೇಯಂಗೆ ಅಲ್ಲಿಂದನೇ ಕೈ ಮುಕ್ಕೊಂಬಿಟ್ಟು ಪಡಪ್ಪ ಅಂತ ಹೇಳ್ಬಿಟ್ಟು ಹಂಗೆ ಮುಂದಕ್ಕೆ ಹೆಜ್ಜೆ ಹಾಕ್ತಾ ನಾವು. ತುಂಬಾ ಕಷ್ಟ ಅನಿಸ್ತಾ ಇತ್ತು. ಬೆಟ್ಟ ಹತ್ತಕ್ಕೆ ಪುಣ್ಯಕ್ಕೆ ಇಲ್ಲಿ ಮೆಟ್ಲುಗಳ ಜೊತೆಗೆ ಕಂಬಿಗಳು ಹಾಕಿದ್ದಾರೆ. ಬೆಟ್ಟದಲ್ಲಿ ಈ ಥರ ಒಂದು 5-6 ಸಿಗುತ್ತೆ. ಏಕಶಿಲಾ ಅಂತ ಹೇಳಿದಂತೂ ನಿಜ ರೀ, ಇಲ್ಲಂತೂ ಬರೀ ಬಂಡೆಗಳೇ ಇದ್ದಾವೆ. ನೋಡಿ, ಇಲ್ಲಿ ಚಿಕ್ಕದಾಗಿ ಕೊರೆದಿದ್ದಾರೆ. ಹತ್ತಕ್ಕಂತೂ ತುಂಬಾ ಕಷ್ಟ ಆಗುತ್ತೆ. ಮಕ್ಕಳು ಮರಿನ ಮಾತ್ರ ಯಾವುದೇ ಕಾರಣಕ್ಕೂ ಕರ್ಕೊಂಬರ್ಬೇಡಿ. ನೋಡಿ, ಈ ಥರ ಬಾಗಿಲುಗಳು ತುಂಬಾ ಸಿಗ್ತವೆ ಇಲ್ಲಿ. ಒಳಕ್ಕೆ ಎಂಟ್ರಿ ಕೊಟ್ಟು ಇಲ್ಲೂ ಫೋಟೋಸ್ಗಳೆಲ್ಲ ವೀಡಿಯೋಸ್ಗಳೆಲ್ಲ ತಗೊತಾ ಇದ್ದೆ ನಾವು. ಫೈನಲಿ ಎಂಡಿಂಗ್ ಪಾಯಿಂಟ್ಗೆ ರೀಚ್ ಆದ್ವಿ. ನೋಡಿ, ವ್ಯೂ ನೀವೇ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಊರು, ಬೆಟ್ಟ, ನದಿಗಳು, ಆ ಕೆರೆಗಳು, ಸುತ್ತಲ ವಾತಾವರಣ ತುಂಬಾ ಚೆನ್ನಾಗಿದೆ. ನೀವು ಪಕ್ಕಾ ವಿಸಿಟ್ ಮಾಡಲೇಬೇಕು. ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆ ಕಡೆಗೆ ಹೋಗೋಣ ಅಂತ ಹೊರಟು ಇಳಿತಾ ಇದ್ದೀವಿ. ತುಂಬಾ ಕಷ್ಟ ಅನಿಸ್ತಾ ಇದೆ. ನೋಡಿ, ಲಾಸ್ಟಾಗಿ ಫೈನಲ್ ಆಗಿ ನಮ್ಮದು ಇನ್ನೊಂದು ಫೋಟೋ ಹಾಕೋ ರೋಡಿಗೆ ಬಂದು ಬಾಯ್ ಬಾಯ್